ಮನೆಯಲ್ಲಿ ಹೆಲ್ದಿ ಫುಡ್ ಮಾಡ್ಕೊಂಡು ತಿನ್ನೋದು ಈಸಿ, ಆದರೆ ಹೊರಗಡೆನೂ ತಿನ್ನಬೇಕು, ಹೆಲ್ತಿನೂ ಇರಬೇಕು ಅಂದರೆ ಆಪ್ಷನ್ಸ್ ತುಂಬ ಕಡಿಮೆ. ಆ ರೀತಿಯ ಒಂದು ಆಪ್ಷನ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ಮಾಡುವಂಥ ಡಿಫ್ರೆಂಟ್ ವೆರೈಟೀಸ್ ಆಫ್ ಇಡ್ಲಿ, ದೋಸೆ ಎಲ್ಲನೂ ಮಿಲೆಟ್ಸಿಂದ ಮಾಡಿರೋ ಅಂಥದ್ದು. ಹೆಲ್ದಿ ಫುಡ್ ತಿನ್ನೋದು ಸ್ವಲ್ಪ ಕಷ್ಟನೇ, ಬಟ್ ಈ ಇಡ್ಲಿ ತಿನ್ನುವಾಗ ನಿಮಗೆ ಆ ಥರ ಅನ್ಸೋದೇ ಇಲ್ಲ. ಯಾಕಂದರೆ ಈ ಇಡ್ಲಿ ನಾರ್ಮಲ್ ಇಡ್ಲಿಗಿಂತನೂ ಸ್ವಲ್ಪ ಟೇಸ್ಟಿಯಾಗೇ ಇರುತ್ತೆ. ಇವರು ಗೊಜ್ಜು ಮತ್ತು ಚಟ್ನಿ ಕೊಡ್ತಾರೆ. ಚಟ್ನಿ ಸಹ ತುಂಬ ಹೆಲ್ದಿ ಐಟಮ್ಸ್ ಯೂಸ್ ಮಾಡಿ ಮಾಡ್ತೀವಿ ಅಂತ ಹೇಳಿದ್ರು. ನೀವು ಸಹ ಹೋಗಿ ಟ್ರೈ ಮಾಡಿ ನೋಡಿ, ಅವಾಗಲೇ ಗೊತ್ತಾಗೋದು. ಇಲ್ಲಿ ದೋಸೆ ಮಾಡ್ತಿದಾರಲ್ಲ, ಇವರು ಮಾರ್ಷಲ್ ಆರ್ಟ್ಸ್ ಟ್ರೈನರ್ ಅಂತೆ. ಯೂಸ್ ಮಾಡ್ತಿರೋ ಆಯಿಲ್ ಕೋಲ್ಡ್ ಪ್ರೆಸ್ಡ್ ಆಯಿಲ್. ಅವರೇ ಶೇಂಗಾನ ತಂದು ಮನೆಯಲ್ಲಿ ಪ್ರಿಪೇರ್ ಮಾಡ್ತಾರಂತೆ. ಆಯಿಲ್ನ ನುಗ್ಗೆ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕಿ ಮಾಡಿರುವಂತ ಪೌಡರ್, ಹಾಗೆ ಕ್ಯಾರೆಟ್, ಬೀಟ್ರೂಟ್, ನವಲ್ಕೋಸು, ಆನಿಯನ್ ಇದೆಲ್ಲನೂ ಹಾಕಿ ಟೇಸ್ಟಿ ಆಗಿರುವಂತ ದೋಸೆ ಮಾಡಿಕೊಟ್ರು. ಅಂಬ್ಲಿನ ಯಾವಾಗಾದ್ರೂ ಟ್ರೈ ಮಾಡಿದೀರಾ? ಇಲ್ಲಿ ದಿನಾಲು ಡಿಫ್ರೆಂಟ್ ವೆರೈಟೀಸ್ ಆಫ್ ಅಂಬ್ಲಿ ಸಿಗುತ್ತೆ ಅನ್ಬಿಟ್ಬಿಡ್ತೀನ. ನಾನು ಟ್ರೈ ಮಾಡಿ ನೋಡಿದೆ. ಇವತ್ತು ಸಾಯಂಕಾಲ ನಿಮ್ಗೇನಾದ್ರೂ ಸ್ನ್ಯಾಕ್ಸ್ ತಿನ್ನೋ ಪ್ಲಾನ್ ಇದ್ರೆ ಇಲ್ಲೋಗಿ ಒಂದ್ಸರಿ ಟ್ರೈ ಮಾಡಿ. ಪಕ್ಕ ನನ್ನ ನೀವು ನೆನೆಸ್ಕೊಂತೀರಾ. ವಾಡ್ಲೋ ಕಾಲೇಜ್ ಮುಂದೆನೆ ಇವ್ರ ಶಾಪ್ ಇರೋದು.